ಹಿಂದಿನ ಸಂಚಿಕೆಯ ಮುಂದೆ ಸೊಸೆಯನ್ನು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ವಿದ್ಯಾ ಮತ್ತು ಅವರ ತಾಯಿ, ಅವರ ಇಬ್ಬರು ಅಜ್ಜಿಯಂದರು ವಿದ್ಯನ್ನ ಮನೆಗೆ ಬಂದ ತಕ್ಷಣ ಮಾತಾಡಿಸ್ತಾ ಇರ್ತಾರೆ. ಅವ್ರ ತವ್ರ ಮನೆಯಲ್ಲಿ ಏನಾಯಿತು ಏನಿಲ್ಲ ಅಂತ ಕೇಳ್ತಾ ಇರ್ತಾರೆ. ಖುಷಿಯಾಗಿದ್ರಾ ಏನು ಗಂಡನ ಜೊತೆ ಅಂತ. ಅಮ್ಮ ಮೊದಲೇ ದಿವಸನೇ ಈ ಥರ ಆಯಿತು ಅಂತ ಹೇಳ್ತಾರೆ. ಏನಾಯಿತು ಅಂತ ಕೇಳಿದಾಗ ಅವ್ರ ತಾಯಿ ಅಜ್ಜಿಯಂದ್ರು ಇಬ್ಬರು ಅಜ್ಜಿಯಂದರು ಅದು ಕೇಳಿದಾಗ ಗೌಡ್ರು ಏನು ಹೇಳ್ಕೊಟ್ರು ಅದು ನಾನು ಹೇಳಿದೆ ಅಂತೇಳಿ. ಏನು ಹೇಳ್ಕೊಟ್ರು, ನೀನೇನು ಹೇಳಿದೆ ಅಂತ. ಮನೆಯವರೆಲ್ಲ ಇದರಿಂದ ರೂಮಿಂದ ಆಚೆ ಹೋದ ತಕ್ಷಣ ಏನು ಹೇಳಬೇಕು ಅಂದರೆ ಕೆಳಗಡೆ ಕಾಲನ್ನ ಉಜ್ಜಿ ನಾಚ್ಕೊ ಅಂತ ಹೇಳಿದ್ರು. ಅದಕ್ಕೆ ನಾನು ಇದೇ ಥರನೇ ಮಾಡಿದೆ. ಆಗ ಎಲ್ಲರೂ ಯಾರು ಏನು ನಿನ್ನನ್ನು ಕೇಳಲ್ಲ ಅಂತ ಹೇಳಿದ್ರು. ಹಾಗಾಗಿ ಗೌಡ್ರು ಹೇಳ್ದಾಗೆ ನಾನು ಮಾಡಿದೆ ಕಣಮ್ಮ ಅಂತ ಹೇಳ್ತಾರೆ. ವಿದ್ಯಾ ಅದನ್ನು ತೋರಿಸ್ತಾ ಇರ್ತಾಳೆ ಅವ್ರ ಅಮ್ಮಂದ್ರಿಗೂ ಮತ್ತು ಅಜ್ಜಿಯಂದ್ರಿಗೂ ಇಬ್ರಿಗೂ ತೋರಿಸ್ತಾ ಇರ್ತಾರೆ. ವಿದ್ಯಾ ತೋರಿಸ್ತಾ ಇರ್ಬೇಕಾರೆ, ಅಯ್ಯೋ ಈ ಹುಡುಗಿಗೆ ಚಿಕ್ಕ ಹುಡುಗಿಗೆ ಹೋಗಿ ಹೋಗಿ ನಾವು ಮದುವೆ ಮಾಡಿದ್ವಲ್ಲ, ಒಳ್ಳೆ ಎಳಿಸ್ತಾಳೆ ಮಾಡ್ತಾಳೆ ಅಂತೇಳಿ ವಿದ್ಯಾ ಅಜ್ಜಿ ಹೇಳ್ತಾಳೆ. ಆಗ ಅಜ್ಜಮ್ಮ ಇದ್ದಳು, ಅಯ್ಯೋ ಈ ಹುಡುಗಿ ಮುಗ್ದೆ ಇದ್ದಂಗಿದ್ದಾಳೆ, ಎಲ್ಲ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಇವಳಿಗೇನು ಅರ್ಥ ಆಗ್ತಿಲ್ಲ ಅಂತ ಅರ್ಥ ಕಡೆ ರತ್ನ. ಆಯಿತು ಅಂತೇಳಿ ಅಜ್ಜಮ್ಮ ಮತ್ತು ವಿದ್ಯಾ ಅವ್ರ ಅಜ್ಜಿ ಮಾತಾಡ್ತಾರೆ. ಅಷ್ಟರಲ್ಲಿ ವಿದ್ಯಂಗೆ ಅವರ ಅಪ್ಪ ಕರೆದಾಗ ಬಂದೆ ಅಪ್ಪ ಕರಿತಿದ್ದಾರೆ ಏನು ಅಂತ ಕೇಳ್ಕೊಂಬರ್ತೀನಿ ಅಂತ ಹೋಗ್ತಾಳೆ. ಆಗ ಇವರಿಬ್ಬರು ಮಾತಾಡ್ತಾರೆ. ಮತ್ತು ಅವ್ರ ಅಜ್ಜಿ ಕೂಡ ಇವಳಿಗೆ ಯಾವ ಥರ ಮಾಡಬೇಕು ಅಂತೇಳಿ ನೋಡೋಣ, ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದರೆ ಇವ್ರ ಪ್ರಶ್ನೆ ನಡೆದೇ ಇಲ್ಲ ಅಂತ ಅರ್ಥ ಆಯಿತು. ಇವ್ರನ್ನ ಯಾವಾಗಲೂ ಹತ್ತಿರ ಇರೋರನ್ನ ಹತ್ತಿರ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ ರತ್ನ, ಆದರೆ ದೂರ ಇದ್ದರೆ ದೂರ ಹಾಕ್ತಾರೆ ಅಂತಲೇ ಅರ್ಥ ಅಂತ ನನ್ನ ಪ್ರಕಾರ ಹಾಗೆ ಆಗುತ್ತೆ. ಇವ್ರನ್ನ ಹೇಗಾದರೂ ಮಾಡಿ ಹತ್ತಿರ ಮಾಡಬೇಕು ಅಂತ ನೋಡಬೇಕು. ನಾನು ಹೇಗಾದರೂ ಮಾಡಿ ಇವರಿಬ್ಬರನ್ನ ಹತ್ತಿರ ಮಾಡ್ತೀನಿ. ಇವರಿಬ್ಬರು ಹೇಗೆ ಅಂತ ನಾನು ತಿಳ್ಕೊತೀನಿ. ಇವರಿಬ್ಬರು ಹತ್ತಿರ ಆಗಲೇಬೇಕು, ಇದರಿಂದ ಮಾತ್ರ ಅವರಿಬ್ಬರು ಚೆನ್ನಾಗಿರೋಕ್ಕೆ ಸಾಧ್ಯ ಅಂಥೇಳಿ ಅಜ್ಜಮ್ಮ ಹೇಳ್ತಾರೆ. ಸರಿ ನಾನು ಮಾಡೇ ಮಾಡ್ತೀನಿ ಅಂಥೇಳಿ ಅಜ್ಜಮ್ಮ ಒಪ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ಗೌಡ್ರ ಮನೆಯಲ್ಲಿ ಅವ್ರ ಅತ್ತೆ ಮತ್ತು ಅವ್ರ ಅತ್ತೆ ಮಗಳು ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಅವ್ರ ಅತ್ತೆ ಬಂದು ಮಗಳ ಹತ್ರ ಹೇಳ್ತಾ ಇರ್ತಾರೆ, ಅಯ್ಯೋ ನನಗೂ ಸಾಕಾಯಿತು ಕಣೆ ಮನೆ ಚಾಕರಿ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಏನಾಯ್ತಮ್ಮ, ನೀನು ಆ ಥರ ಕಾಣಿಸ್ತಾ ಇಲ್ವಲ್ಲ ಅಂತೇಳಿ ಅವ್ರ ಮಗಳು ಹೇಳ್ತಾರೆ. ಯಾಕೆ ಹಿಂಗೆ ಅನ್ನಿಸ್ತಿದ್ದ ನಿನಗೆ, ನಾನೇನು ಸುಳ್ಳು ಹೇಳ್ತಾ ಇದ್ದೀನ? ನಿಮ್ಮ ಅತ್ತೆ ದೊಡ್ಡತ್ತೆ ಬಂದು ನನಗೆ ಅವರು ಹೊರಗಡೆ ಹೋಗಿದ್ದೀನಿ, ಈಗ ಅವ್ರ ಸೊಸೆ ಬೇರೆ ತವ್ರ ಮನೆಗೆ ಹೋಗಿದ್ದಾಳಲ್ಲ, ಅದಕ್ಕೋಸ್ಕರ ಎಲ್ಲ ಕೆಲಸ ನನಗೆ ಕೊಟ್ಟು ಹೋಗಿದ್ದಾರೆ, ಅಡುಗೆ ಕೆಲಸ ನೀನೇ ಮಾಡು ಅಂತೇಳಿ. ನನಗಂತೂ ಸಾಕಾಗಿದೆ ಅಂತ ಹೇಳ್ತಾರೆ. ಹೌದಮ್ಮ, ಮೇಲೆ ಇಷ್ಟಿಟ್ಟಿದ್ದಾರಲ್ಲ ಅವ್ರು ಕೆಳಗೆ ಬೀಳಲೇಬೇಕು ಅಂತೇಳಿ ತಾಯಿ ಮಗಳು ಇಬ್ಬರು ಮಾತಾಡ್ಕೊತಾರೆ. ಈ ಕಡೆ ಊಟಕ್ಕೆ ಅಂತ ಕೂರಿಸಿ ವಿದ್ಯಾರ ಮನೆಯಲ್ಲಿ ಒಂದು 2 ಎಲೆ ಹಾಕ್ತಾರೆ. ಆವಾಗ 2 ಎಲೆ ಹಾಕಬಾರ್ದು, 2 ಎಲೆ ಹಾಕಿರ್ತಾರೆ. ಆಗ ಅಜ್ಜಮ್ಮ ಇದ್ದು ವಿದ್ಯಾರಮ್ಮಂಗೆ, ರತ್ನ 2 ಎಲೆ ಹಾಕಬಾರ್ದು, 1 ಎಲೆ ಹಾಕಬೇಕು, ಇಬ್ಬರು ನಮ್ಮ ಶಾಸ್ತ್ರ ಇದೇ ಇದಲ್ಲ ನಿನಗೆ ಗೊತ್ತಿಲ್ವಾ, ಇಬ್ಬರು ಫಸ್ಟ್ ಟೈಮ್ ಬಂದಿರೋದ್ರಿಂದ ಇವರು ಒಂದೇ ಎಲೆದಲ್ಲೇ ಊಟ ಮಾಡಬೇಕು ಅಂತ ಹೇಳಿ ಅವರು ಅಜ್ಜಮ್ಮ ಹೇಳ್ತಾರೆ. ಆಗ ರತ್ನ ಒಂದೇ ಎಲೆ ತಂದು ಊಟಕ್ಕೆ ಬಡಿಸ್ತಾರೆ. ಆಗ ಊಟ ಮಾಡ್ತಾ ಇರಬೇಕಾದ್ರೆ ಇಬ್ಬರು ನೀವು ಒಬ್ರಿಗೊಬ್ಬರು ತಿನ್ನಿಸ್ಬೇಕು ಅಂತ ಹೇಳಿ ಹಾಗೆ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಅವರಿಬ್ಬರು ವಿದ್ಯಾ ಮತ್ತು ಗೌಡ್ರು ಇಬ್ಬರು ಒಬ್ರಿಗೊಬ್ಬರು ತಿನ್ನಿಸ್ಬೇಕು ಅಂತೇಳಿ ಹಾಗೆ ತಿನ್ನಿಸ್ಕೊತಾರೆ. ತಿಂದಾದ್ಮೇಲೆ ಅದಾದಮೇಲೆ ಇವರು, ನೀವು ಇಬ್ಬರಿಗೆ ಒಂದು ಪಂದ್ಯ ಇಡ್ತೀನಿ, ಇಬ್ಬರು ತೊಡೆಯನ್ನು ಇಬ್ಬರು ಪಕ್ಕದಲ್ಲೇ ಕೂತ್ಕೋಬೇಕು, ಇಬ್ಬರು ಯಾರು ಗೆಲ್ತಾರೋ, ಇಬ್ಬರು ಮೇಲೆ ಯಾರ್ದು ಬರುತ್ತೋ ಅವರಿಬ್ಬರು ಒಬ್ಬರಲ್ಲಿ ಒಬ್ಬರು ಗೆದ್ದಂಗೆ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತೇಳಿ ವಿದ್ಯೆ ಮತ್ತು ಗೌಡ್ರು ಇಬ್ಬರೂ ತೊಡೆ ಹತ್ತತ್ರ ಮೇಲೆ ಕೆಳಗೆ ಮಾಡ್ತಾ ಇರ್ತಾರೆ. ಆಗ ವಿದ್ಯೆನೇ ಗೆಲ್ಲೋ ಥರ ಗೌಡ್ರು ಮಾಡ್ತಾರೆ. ನಾನೇ ಗೆದ್ದೆ ಅಂತೇಳಿ ವಿದ್ಯಾ ಹೇಳ್ತಾರೆ. ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಹಾಗೆ ಮಾತಾಡ್ಕೊತ ಅಜ್ಜಮ್ಮ ಮತ್ತು ಅವ್ರ ಮನೇಲಿರೋ ಅವ್ರ ತಂಗಿ ಮತ್ತು ತಂದೆ, ಅವ್ರ ತಾಯಿ ಎಲ್ಲರೂ ನೋಡ್ತಾ ಇರ್ತಾರೆ. ಎಷ್ಟು ಖುಷಿಯಾಗಿದ್ದಾರಲ್ಲ ಇಬ್ಬರು, ಚೆನ್ನಾಗೇ ಇದ್ದಾರೆ ವಿದ್ಯಾ ಮತ್ತು ಅವ್ರ ಗಂಡ ಅಂತೇಳಿ ಅಜ್ಜಮ್ಮ ಹೇಳ್ತಾಳೆ. ಸರಿ ಆಯಿತು ಅಂತೇಳಿ, ನೋಡಿ ಯಾವಾಗಲೂ ಹೀಗೆ ಖುಷಿಯಾಗೇ ಇರಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಮುಂದೆ ಹೋದ ತಕ್ಷಣ ಎದ್ದು ಹೋಗ್ತಾರೆ. ಎದ್ದು ಹೋದ್ಮೇಲೆ ಗೌಡ್ರು ಕಡೆ ಅವ್ರ ರೂಮಿಗೆ ಹೋಗ್ತಾರೆ. ಅವ್ರ ರೂಮಿಗೆ ಹೋದ್ಮೇಲೆ ವಿದ್ಯಾ ರೂಮಲ್ಲಿ ತೋರಿಸು ಅಂತ ಹೇಳಿದಾಗ ರೂಮ್ ತೋರಿಸ್ದಾಗ, ನಾನು ಇದೇ ಕೋಣೆಲೇ ಇದ್ದಿದ್ದು, ಇದೇ ನಾನು ಓದ್ತಾ ಇದ್ದಿದ್ದು, ನಾನು ಇಲ್ಲೇ. ನನಗೆ ಒಂದು ಸರಿ ಟ್ಯೂಷನಿಗೆ ಅಂತ ಹೋದಾಗ, ನನಗೆ ಓದೋದು ಅಂದರೆ ತುಂಬ ಇಷ್ಟ. ಟ್ಯೂಷನಿಗೆ ಅಂತ ಹೋದಾಗ ಮದುವೆ ಅಂತೇಳಿ ಫಿಕ್ಸ್ ಮಾಡಿಬಿಟ್ರು, ನನಗೆ ಗೊತ್ತಾಗಲಿಲ್ಲ ಅಂತೇಳಿ ವಿದ್ಯಾ ಗೌಡ್ರ ಹತ್ರ ಹೇಳ್ತಾ ಇರ್ತಾಳೆ. ಆಗ ಅಜ್ಜಮ್ಮ ಬಂದು, ಯಾಕೆ ವಿದ್ಯಾ
ನೀನು ಈ ಥರ ಹೇಳ್ತೀಯಲ್ಲ, ನೀನು ಅವ್ರ ಆಸೆ ಆಕಾಂಕ್ಷೆ ಕೇಳಬೇಕು, ನಿಂದಲ್ಲ ವಿದ್ಯಾ ಅಂತ ಹೇಳ್ತಾರೆ. ಅದೇ ಥರನೇ ಗೌಡ್ರಿಗೆ ಅಜ್ಜಮ್ಮ ಬುದ್ಧಿ ಹೇಳ್ತಾಳೆ, ನೀವು ಹೇಗಾದರೂ ಮಾಡಿ ಅವಳನ್ನ ದಾರಿಗೆ ತರಬೇಕು, ಅದಿನ್ನೂ ಚಿಕ್ಕ ಹುಡುಗಿ ಇದು, ಇಬ್ಬರು ಇದ್ದವರು 3 ಜನ ಆಗಬೇಕು, ಆ ಥರ ನೀವು ಇರಬೇಕು ನೋಡಿ ಅಂತೇಳಿ ಅಜ್ಜಮ್ಮ ಗೌಡ್ರಿಗೆ ಹೇಳ್ತಾರೆ. ಸರಿ ಅಜ್ಜಮ್ಮ ಅಂತೇಳಿ ಹೇಳ್ತಾರೆ. ಮನೆ ಚಿಕ್ಕದಿದೆ ಅಪ್ಪ, ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಅಜ್ಜಮ್ಮ, ನಾನು ಊರಿಗೆ ಹೊರಡಬೇಕು, ನನಗೆ ಟೈಮ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ